ಸೊ ಇದು ನಾವು ಹೇಳುವಾಗ ಬ್ರಹ್ಮಸೂತ್ರದಲ್ಲಿ ಲೋಕತ್ತು ಲೀಲಾ ಕೈವಲ್ಯಂ ಅಂತ ಹೇಳುತ್ತೀವಿ. ದೇವ್ರು ಈ ಸೃಷ್ಟಿ ಕಾರ್ಯನ ಹೇಗೆ ಮಾಡ್ತಾರೆ? ವಿಷ್ಣು ಪುರಾಣ ಇದ್ರ ಬಗ್ಗೆ ಏನ್ ಹೇಳುತ್ತೆ? ಕೃಷ್ಣದ್ವೈಪಾಯನಂ ವ್ಯಾಸಂ ವಿದ್ಧಿನಾರಾಯಣಂ ಪ್ರಭುಂ ಗೋಹ್ಯನ್ಯೋ ಭುವಿ ಮೈತ್ರೇಯ ಮಹಾಭಾರತ ಕೃತ್ ಭವೇತ್ ಅಂತ ಒಬ್ಬ ಪ್ರಾಚೀನ ಪ್ರಸಿದ್ಧವಾಗಿರೋ ವಚನ. ವ್ಯಾಸರ ತಂದೆ ಪರಾಶರ ಮಹರ್ಷಿ, ಅವರು ಹೇಳಿರೋದು ವಿಷ್ಣು ಪುರಾಣ. ವ್ಯಾಸರ ಪುತ್ರ ಶುಕಬ್ರಹ್ಮಂ, ಅವರು ಹೇಳಿರೋದು ಭಾಗವತ ಪುರಾಣ. ಕೃಷ್ಣಾವತಾರ ತರ ಒಂದು ಕಲರ್ಫುಲ್ ಅವತಾರ ಈ ಸೃಷ್ಟಿಯಲ್ಲಿ ಇಲ್ಲ. ದಶಾವತಾರ ಅಂದ್ರೆ ನಮ್ಗೆಲ್ಲ ಗೊತ್ತಿರೋದು ಮತ್ಸ್ಯ, ಕೂರ್ಮ, ವರಾಹ, ಹೀಗೆ ಎಲ್ಲ ಅವತಾರಗಳಿದೆ ಅಂತ. ಈ ಎಲ್ಲಾ ಅವತಾರಗಳು ನಾವು ತಿಳ್ಕೊಂಡಿರುವಂತ ಸೀಕ್ವೆನ್ಸ್ ಅಲ್ಲೇ ಒಂದಾದ್ಮೇಲೆ ಒಂದಾಯ್ತಾ ಅಥವಾ ವ್ಯತ್ಯಾಸ ಇತ್ತಾ? ಹೇಗಾಯ್ತಿದು ಅಂತ? ಇವಾಗ ಕೂಡ ದೇವಂತ ಟಾಸ್ಮೇನಿಯಲ್ಲಿ ಅವತಾರ ಮಾಡ್ತಾನೆ, ನಮ್ಗೆ ಗೊತ್ತಿಲ್ಲ. ಈ ತರ ಪಿತೃವಾಕ್ಯ ಪರಿಪಾಲನೆ ಯಾರು ಮಾಡ್ತಾರೆ? ರಾಮಾವತಾರಕ್ಕೆ ಅದು ಒಂದು ಮಕುಟ. ಆ ಲಕ್ಷ್ಮೀ ದೇವಿಗೆ ಐಸ್, ಫಿಶ್ ತರ ಇರುತ್ತೆ. ಐಸ್ ನೋಡಿ, ಅಯ್ಯೋ ಎಷ್ಟು ಚೆನ್ನಾಗಿದೆ. ಸಾಮುದ್ರಿಕ ಲಕ್ಷಣ ಶಾಸ್ತ್ರ ಇವಳನ್ನೇ ಮನಸ್ಸಲ್ಲಿ ಇಟ್ಕೊಂಡೇ ಬರೆದಿದ್ದಾರೆ. ವರಾಹ ಅವತಾರ ಎಲ್ಲಿ ಆಯ್ತು ಅಂದ್ರ ನೋಡಿದ್ರೆ ಸ್ವಲ್ಪ ಪುರಾಣ ವಿಚಾರಿಸಿದ್ರೆ, ವಾಮನ ಅವತಾರ ತಾಳ್ದಾಗ ಮೊದಲನೇ ಪಾದಾನ ಅವನು ಇಡೀ ಆಕಾಶದ ಮೇಲೆ ಇಡ್ತಾರೆ, ಎರಡನೇ ಪಾದ ಇಡೀ ಭೂಮಂಡಲದ ಮೇಲೆ ಇಡ್ತಾರೆ, ಮೂರನೇ ಪಾದಾನ ಎಲ್ಲಿ ಇಡ್ಲಿ ಅಂದಾಗ ಬಲಿ ತಲೆ ಮೇಲೆ ಇಡು ಅಂತ ಹೇಳ್ತಾರಲ್ಲ. ಆದ್ರೆ ಬಲಿ ಕೂಡ ಭೂಮಿ ಮೇಲೆ ಇದ್ದಿದ್ದಲ್ವಾ?